ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಬಸವಯೋಗಿ ಶಿವಯೋಗಿ ಸಿದ್ದರಾಮೇಶ್ವರರ ಒಂದು ಪೂಜೆ ಹಾಗೂ ಒಂದು ಅವರ ಜೀವನ ಚರಿತ್ರೆ ಹಾಗೂ ಅವರ ವಚನಗಳನ್ನು ಪಠಣ ಮಾಡುವಂಥ 4ನೇ ದಿನ. ಮಹಾಲಯದ ಪ್ರಥಮದಲ್ಲಿ ಗುರು ಬಸವಣ್ಣನವರು, ದ್ವಿತೀಯದಲ್ಲಿ ಚಿನ್ಮಯಜ್ಞಾನಿ ಚನ್ನಬಸವಣ್ಣನವರು, ತೃತೀಯದಲ್ಲಿ ಅಲ್ಲಮ ಪ್ರಭುದೇವರು, ಈ ಚೌತಿಯಂದು ಚತುರ್ದಶಿಯಂದು ಚೌತಿಯ ದಿನ ಇಲ್ಲಿ 4ನೇ ದಿನ ಶಿವಯೋಗಿ ಸಿದ್ದರಾಮೇಶ್ವರರು ಅವರು ಸೊನ್ನಲಾಪುರದಲ್ಲಿ ಜನಿಸಿ ಅವರು ಕರ್ಮಯೋಗಿಗಳಾಗಿ ಗುಡಿ ಗುಂಡಾರಗಳನ್ನು ಕಟ್ಟುತ್ತಾ ಸ್ಥಾವರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡುತ್ತಾ, ಅದೇ ರೀತಿ ಕೆರೆ ಕಟ್ಟೆಗಳನ್ನು ಕಟ್ಟಿ ಹಾಗೆ ಲೋಕ ಉದ್ಧಾರದ ಕಾರ್ಯಗಳನ್ನು ಅವರು ಮಾಡ್ತಾ ಇರ್ತಾರೆ. ಅಲ್ಲಿ ಅವರು ಮಹಾಯೋಗಿ ಆಗಿದ್ದರಿಂದ ಅಲ್ಲಿ ಅಲ್ಲಮ ಪ್ರಭುದೇವರ ಆಗಮನ ಆಗ್ತದೆ. ನೀನು ಭೌತಿಕವಾದ ಕೆರೆ ಕಟ್ಟೆಗಳನ್ನು ಕಟ್ಟಿ ಭೌತಿಕ ಒಂದು ಭೂಮಿಗೆ ನೀರು ಉಣಿಸುವಂಥ ಕೆಲಸವನ್ನು ನೀನು ಮಾಡ್ತಾ ಇದ್ದೀಯ. ಆದರೆ ಕಲ್ಯಾಣದಲ್ಲಿ ಗುರು ಬಸವಣ್ಣನವರು ಒಂದು ಆಧ್ಯಾತ್ಮಿಕ ಎಂಬಂಥ ಒಂದು ಕೆರೆಯನ್ನು ಕಟ್ಟಿ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಒಂದು ಪರಂಪರೆಯಾದಂಥ ಅಮೃತವನ್ನು ಉಣಿಸ್ತಾ ಇದ್ದಾರೆ. ಅಲ್ಲಿಗೆ ಹೋಗೋಣ ಅಂತ ಹೇಳಿದಾಗ ಸಿದ್ದರಾಮೇಶ್ವರರು ಅಲ್ಲಮ ಪ್ರಭುದೇವರೊಡನೆ ಅಲ್ಲಿ ಕಲ್ಯಾಣಕ್ಕೆ ಬರ್ತಾ ಇದ್ದಾರೆ. ಹಾಗೆ ಮುಂದೆ ಅವರಿಗೆ ಅಲ್ಲಿಯವರೆಗೂ ಲಿಂಗ ದೀಕ್ಷೆ ಆಗಿರೋದಿಲ್ಲ, ಅಲ್ಲಿವರೆಗೂ ಅವರು ಲಿಂಗಾಯತರು ಆಗಿರೋದಿಲ್ಲ. ಅದಕ್ಕೆ ಕಲ್ಯಾಣಕ್ಕೆ ಬಂದ ನಂತರ ತಮಗಿಂತ ವಯಸ್ಸಿನಲ್ಲಿ ಕಿರಿಯರಾದರೂ ಸಹಿತ ಮಹಾಜ್ಞಾನಿಯಾದಂಥ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರಿಂದ ಅವರಿಗೆ ಲಿಂಗ ದೀಕ್ಷೆಯನ್ನು ಇಷ್ಟಲಿಂಗವನ್ನು ಅಲ್ಲಿ ಕೊಡುವಂಥ ಒಂದು ಪ್ರಕ್ರಿಯೆ ನಡೀತೈತಿ. ಆಗ ಸಿದ್ದರಾಮೇಶ್ವರರು ಈ ದೀಕ್ಷೆಯನ್ನು ಯಾಕೆ ತೆಗೆದುಕೊಳ್ಳಬೇಕು, ಎದಕ್ಕೋಸ್ಕರ ನಾನು ತೆಗೆದುಕೊಳ್ತಾ ಇದ್ದೇನೆ ಅನ್ನೋದನ್ನು ಅವರು ಒಂದು ವಚನದಲ್ಲಿ ತುಂಬ ಸೊಗಸಾಗಿ ಮಾರ್ಮಿಕವಾಗಿ ತಿಳಿಪಡಿಸ್ತಾರೆ. ಕಸವ ಕೊಂಡು ಹೊಸ ಧಾನ್ಯವ ಕೊಟ್ಟಡೆ ಒಲ್ಲೆನೆಂಬ ಚತುರರಾರು, ಕಸವ ಕೊಂಡು ಹೊಸ ಧಾನ್ಯವ ಕೊಟ್ಟಡೆ ಒಲ್ಲೆನೆಂಬ ಚತುರರಾರು, ಜಲವ ಕೊಟ್ಟು ಅಮೃತವ ಕೊಟ್ಟಡೆ ಒಲ್ಲೆನೆಂಬ ಭಾಷೆಯಾರದು, ಜಲವ ಕೊಂಡು ಅಮೃತವ ಕೊಟ್ಟಡೆ ಒಲ್ಲೆನೆಂಬ ಭಾಷೆಯಾರದು, ಎನ್ನಂತರಂಗದ ಅಜ್ಞಾನವ ಕೊಂದು ಸುಜ್ಞಾನವೊಪ್ಪ ಕರತೇಜವ ಕೊಟ್ಟಡೆ, ಎನ್ನಂತರಂಗದ ಅಜ್ಞಾನವ ಕೊಂದು ಸುಜ್ಞಾನವೊಪ್ಪ ಕರತೇಜವ ಕೊಟ್ಟಡೆ ಒಲ್ಲೆನೆಂಬ ಪಾತಕಿಯಾರು, ಒಲ್ಲೆನೆಂಬ ಪಾತಕಿಯಾರು ಕಪಿಲಸಿದ್ಧ ಮಲ್ಲಿಕಾರ್ಜುನ. ಅಂದರೆ ಇಲ್ಲಿ ಸಿದ್ದರಾಮೇಶ್ವರರು ಅದಕ್ಕೂ ಪೂರ್ವದಲ್ಲಿ ಕಲ್ಯಾಣಕ್ಕೆ ಬರುವ ಪೂರ್ವದಲ್ಲಿ ಅವರು ಏನಾಗಿದ್ದರು, ಕರ್ಮಯೋಗಿಗಳಾಗಿದ್ದರು. ಗುಡಿಗಳನ್ನು ಕಟ್ತಾಯಿದ್ದರು, ಸ್ಥಾವರ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ದರು. ಅಂಥ ಒಂದು ಸಮಯದಲ್ಲಿ ಅಲ್ಲಮ ಪ್ರಭುದೇವರ ಜೊತೆಗೆ ಏನು ಕಲ್ಯಾಣಕ್ಕೆ ಬರ್ತಾ ಇದ್ದಾರಲ್ಲ, ಕಲ್ಯಾಣಕ್ಕೆ ಬಂದ ನಂತರ ಲಿಂಗ ದೀಕ್ಷೆಯನ್ನು ಅಲ್ಲಿ ಕಸವ ಕೊಂಡು ಹೊಸ ಧಾನ್ಯವ ಕೊಟ್ಟಡೆ ಒಲ್ಲೆನೆಂಬ ಚತುರರಾರು. ಅಂದರೆ ಅಲ್ಲಿ ಸ್ಥಾವರ ಲಿಂಗವನ್ನು ಬಿಟ್ಟು ಆ ಇಷ್ಟಲಿಂಗವನ್ನು, ಅಂದರೆ ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಇಷ್ಟಲಿಂಗವನ್ನು, ಅಲ್ಲಿ ಸ್ಥಾವರ ಲಿಂಗಕ್ಕೆ ನಾವು ಗುಡಿ ಗುಂಡಾರಕ್ಕೆ ಹೋಗಿ ಆ ಸ್ಥಾವರ ಲಿಂಗವನ್ನು ಪೂಜೆ ಮಾಡಬೇಕಾಗ್ತದೆ. ಆದರೆ ಇಷ್ಟಲಿಂಗ ಹಾಗಲ್ಲ, ನಮ್ಮ ಕೊರಳಲ್ಲಿಯೇ ಕಟ್ಟಿಕೊಂಡು ನಾವು ಎಲ್ಲಿ ಇರಲಿ, ಯಾವ ಸ್ಥಳದಲ್ಲೇ ಇರಲಿ, ಅಲ್ಲಿ ಕುಳಿತುಕೊಂಡು ನಮ್ಮ ಕರದಲ್ಲಿಟ್ಟುಕೊಂಡು ನಾವು ಪೂಜೆ ಮಾಡಿಕೊಂಡು ಮತ್ತೆ ಒಂದು ಕೊರಳಲ್ಲಿ ಕಟ್ಟಿಕೊಳ್ಳುವಂಥ ಒಂದು ವ್ಯವಸ್ಥೆ
ಅದಕ್ಕೋಸ್ಕರ ಅಲ್ಲಿ ಅವರಿಗೆ ಏನಾಗ್ತತಿ, ಅಲ್ಲಿ ಸ್ಥಾವರ ಲಿಂಗ ಗುಡಿಗುಂಡಾರ ಅಂದರೆ ಕಸ ಆದಂಗೆ ಆಗ್ತದೆ ಅಲ್ಲಿ. ಹಾಗೆ ಹೊಸ ಧಾನ್ಯ ಯಾವುದು ಅಂತ ಕೇಳಿದಾಗ ಅಲ್ಲಿ ಇಷ್ಟಲಿಂಗ ಅವರಿಗೆ ಹೊಸ ಧಾನ್ಯವಾಗಿ ಕಾಣಿಸ್ತಾ ಇದೆ. ಅದೇ ರೀತಿ ಜಲವ ಕೊಂಡು ಅಮೃತವ ಕೊಟ್ಟಡೆ ಒಲ್ಲೆನೆಂಬ ಭಾಷೆ ಯಾರದು. ಅದೇ ರೀತಿ ಒಂದು ನೀರನ್ನು ತೆಗೆದುಕೊಂಡು ಅಲ್ಲಿ ಅಮೃತವನ್ನು ಕೊಡ್ತಾ ಇದ್ದೇನೆ ಅಂತ ಕೇಳಿದಾಗ ಅಲ್ಲಿ ಒಲ್ಲೆ ಅಂತ ಯಾರು ಹೇಳ್ತಾರೆ, ಯಾರು ನುಡಿತಾರೆ ಅದನ್ನ. ಹಾಗೆ ಅಲ್ಲಿ ಸ್ಥಾವರ ಅಲ್ಲಿ ಅವ್ರಿಗೇನಾಯಿತು ಅಂದರೆ ಜಲ ಆಯಿತು, ಆದರೆ ಇಲ್ಲಿ ಇಷ್ಟಲಿಂಗ ಅವ್ರಿಗೇನಾಯಿತು ಅಮೃತವಾಯಿತು. ಹಾಗೆ ಮುಂದೆ ಏನು ಹೇಳ್ತಾರಂದ್ರೆ, ಎನ್ನಂತರಂಗದ ಅಜ್ಞಾನವ ಕೊಂದು ಸುಜ್ಞಾನ ಒಪ್ಪ ಕರತೇಜವ ಕೊಟ್ಟಡೆ. ಅಂದರೆ ನಮ್ಮಲ್ಲಿ ಇರುವಂಥ ಅಜ್ಞಾನವನ್ನು, ಮೂಢನಂಬಿಕೆ, ಕಂದಾಚಾರ, ಶುಷ್ಕಾಚಾರ ಇವುಗಳನ್ನೆಲ್ಲ ಬಿಡಿಸಿ ಅವುಗಳನ್ನೆಲ್ಲ ಕೊಂದು ಮತ್ತು ಸುಜ್ಞಾನ, ಅಲ್ಲಿ ಇಷ್ಟಲಿಂಗ ಅನ್ನುವಂಥ ಒಂದು ಸುಜ್ಞಾನವನ್ನು ಅಲ್ಲಿ ನಮಗೆ ಕೊಟ್ಟರೆ ಯಾರು ಬೇಡ ಅಂತಾರ ಅಂತ ಕೇಳ್ತಾರೆ. ಅದಕ್ಕೆ ಒಲ್ಲೆನೆಂಬ ಪಾತಕಿ ಯಾರು. ಅಲ್ಲಿ ಅಜ್ಞಾನವನ್ನು ತೊಡೆದು ಹಾಕಿ ಅಲ್ಲಿ ಸುಜ್ಞಾನವಂದಂಥ ಇಷ್ಟಲಿಂಗವನ್ನು ಕೊಟ್ಟಾಗ ಯಾರು ಒಲ್ಲೆ ಅಂತಾರ ಅಂತ ಹೇಳಿ ಅಲ್ಲಿ ಅವರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ ಅಲ್ಲಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಅವರು ಚನ್ನಬಸವಣ್ಣನವರ ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ಮೊದಲೇ ಅವರು ಶಿವಯೋಗಿ ಸಿದ್ದರಾಮೇಶ್ವರರಿದ್ದವರು, ಮುಂದೆ ಅವರು ಬಸವಯೋಗಿ ಸಿದ್ದರಾಮೇಶ್ವರರಾಗಿ ಅಲ್ಲಿ ಪರಿವರ್ತನೆ ಹೊಂತಾದರು. ಮತ್ತು ಅವರು ಮತ್ತೊಂದು ಕಡೆ ಹೇಳ್ತಾರೆ, ಪರುಷ ಸೋಂಕಿದ ಬಳಿಕ ಕಾರ್ಬೋನದ ಕೆಟ್ಟ ಕೇಡ ನೋಡೆಯ, ಜ್ಯೋತಿ ಸೋಂಕಿದ ಬಳಿಕ ತಮಂದದ ಕೇಡು ನೋಡೆಯ, ಅಮೃತ ಸೋಂಕಿದ ಬಳಿಕ ರೋಗದ ಕೇಡು ನೋಡೆಯ, ನಮ್ಮ ಯೋಗಿನಾಥನ ಸೋಂಕಿದ ಬಳಿಕ ಭವದ ಕೇಡು ನೋಡಯ್ಯ ಅಂತ ಹೇಳಿ ಮತ್ತೊಂದು ಕಡೆ ಅವರು ಹೇಳ್ತಾ ಇದ್ದಾರೆ. ಅಂದರೆ ಪರುಷ ಸೋಂಕಿದ ಬಳಿಕ ಅಂದರೆ ಒಂದು ಪರುಷದ ಮಣಿ ಅಲ್ಲಿ ಕಬ್ಬಿಣವನ್ನು ಮುಟ್ಟಿದಾಗ ಅದೇನು ಚಿನ್ನವಾಗಿ ಪರಿವರ್ತನೆ ಆಗ್ತದೆ ಅಂತಿದಾರಲ್ಲ, ಹಾಗೆ ಆ ಪರುಷ ಮುಟ್ಟಿದಾಗ ಕಬ್ಬಿಣ ಚಿನ್ನವಾಗಿ ಬಂಗಾರವಾಗಿ ಅಲ್ಲಿ ಪರಿವರ್ತನೆ ಆಗ್ತತಿ. ಅದೇ ರೀತಿ ಜ್ಯೋತಿ ಸೋಂಕಿದ ಬಳಿಕ ತಮಂದದ ಕೇಡು ನುಡಿಯ, ಅಂದರೆ ಒಂದು ಕತ್ತಲೆಯೊಳಗೆ ಒಂದು ದೀಪವನ್ನು ಹಚ್ಚಿ ಇಟ್ಟಾಗ ಅಲ್ಲಿ ಕತ್ತಲೆ ಅನ್ನೋದು ಕೆಟ್ಟು ಹೋಗಿಬಿಡ್ತದೆ. ಅಲ್ಲಿ ಕತ್ತಲೆ ಇರೋದಿಲ್ಲ, ಜ್ಯೋತಿ ಇದ್ದಲ್ಲಿ ಕತ್ತಲೆ ಇರೋದಿಲ್ಲ ಅನ್ನೋದನ್ನು ಅವ್ರು ಹೇಳ್ತಾರೆ. ಮತ್ತು ಮುಂದೆ ಏನು ಹೇಳ್ತಾರೆ, ಅಮೃತ ಸೋಂಕಿದ ಬಳಿಕ ರೋಗದ ಕೇಡು ನುಡಿಯ. ನಮ್ಮಲ್ಲಿರುವಂತಹ ಆಧ್ಯಾತ್ಮಿಕ ಏನು ಧಾರ್ಮಿಕ ಅನೇಕ ಅಲ್ಲಿ ಹಿಂದಿನಿಂದ ನಡೆದುಕೊಂಡು ಬಂದಂಥ ಆಚರಣೆಗಳೇನಿದ್ವು ಅವುಗಳೆಲ್ಲ ಒಂಥರ ರೋಗದಾಗಿದ್ವು. ಈಗೂ ಸಹಿತ ಅವು ರೋಗದ ಥರ ನಾವು ಸಮಾಜವನ್ನು ಪೀಡಿಸ್ತಾ ಇರ್ತವೆ. ಆದರೆ ಆ ರೋಗಕ್ಕೆ ಜನ ಬಲಿ ಆಗ್ತಾನೇ ಇರ್ತಾರೆ, ತಮ್ಮಲ್ಲಿರುವ ಅರ್ಥವನ್ನು ಕಳೆದುಕೊಳ್ತಾನೆ ಇರ್ತಾರೆ, ಮತ್ತು ಸುತ್ತುತ್ತಾರೆ, ಮತ್ತು ಅವರಿಗೆ ಮಾನಸಿಕ ಒಂದು ನೆಮ್ಮದಿ ಅವರಿಗೆ ದೊರಕೋದಿಲ್ಲ. ಅದು ದೊರಕಬೇಕಾಗಿತ್ತು ಅಂದರೆ ಇಲ್ಲಿ ಬಸವ ಧರ್ಮಕ್ಕೆ ಬರಬೇಕು, ಇಷ್ಟಲಿಂಗವನ್ನು ಧರಿಸಬೇಕು ಅನ್ನೋದನ್ನು ಇಲ್ಲಿ ಅಮೃತ ಅನ್ನುವಂಥ ಈ ಇಷ್ಟಲಿಂಗ ಏನಿದೆಯಲ್ಲ ಅದು ಸೋಂಕಿದಾಗ ಅಲ್ಲಿ ಇರುವಂಥ ಮೌಢ್ಯ ಆಚರಣೆಗಳು, ಕಂದಾಚಾರಗಳು, ಶುಷ್ಕಾಚಾರಗಳು ಇವೆಲ್ಲ ಏನಾಗ್ತವೆ ಅಲ್ಲಿ ಕೆಟ್ಟು ಕೀಳಾಗಿಬಿಡ್ತಾವಂತ. ಹಾಗೆ ನಮ್ಮ ಯೋಗಿನಾಥನ ಸೋಂಕಿದ ಬಳಿಕ ಭವದ ಕೇಡು ನೋಡಯ್ಯ. ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಅರಿವು ಇರಿವು, ಆತನ ಒಂದು ಕಾರ್ಯ, ಆತನ ಒಂದು ಘನತೆ ಅಲ್ಲಿ ತಿಳಿದಾಗ ಅಲ್ಲಿ ನಮ್ಮಲ್ಲಿ ಇರುವಂಥ ಭವ ಅಂದರೆ ಏನು ಹುಟ್ಟು ಸಾವುಗಳ ಈ ಭವಚಕ್ರ ಏನಿದೆಯಲ್ಲ ಅದು ಕೆಟ್ಟು ಹೋಯಿತು ಅನ್ನೋದನ್ನು ಇಲ್ಲಿ ಸಿದ್ದರಾಮೇಶ್ವರರು ನಮಗೆ ತಿಳಿಪಡಿಸ್ತಾರೆ. ಅದಕ್ಕೋಸ್ಕರ ನಾವು ಈ ಮಹಾಲಯ ದಿನದಂದು ದಿನಾಲು ಒಬ್ಬೊಬ್ಬ ಶರಣರ ಒಂದು ಪೂಜೆ, ಒಂದು ಪ್ರಾರ್ಥನೆ, ಅವರು ಕೊಟ್ಟಂಥ ಒಂದು ವಚನಗಳು ನಮಗೆ ಹೇಗೆ ಅವರು ನಮಗೆ ಒಂದೊಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ ಅನ್ನೋದನ್ನು ನಾವು ಮನಗಂಡು ಅದೇ ರೀತಿ ಇತರೆ ಆಚರಣೆಗಳಲ್ಲಿ ತೊಡಗಿಕೊಳ್ಳದೆ ನಮಗಾಗಿ ಧರ್ಮವನ್ನು ಕೊಟ್ಟು ವಚನ ಶಾಸ್ತ್ರವನ್ನು ಕೊಟ್ಟು ಬದುಕಲು, ನಡೆಯಲು, ನುಡಿಯಲು ಕಲಿಸಿದಂಥ ಮಹಾನ್ ಶರಣರ ಒಂದು ಜೀವನವನ್ನು ಚಿಂತನ ಮಂಥನ ಮಾಡೋಣ ಅಂತ ಹೇಳುತ್ತಾ ಈ ನನ್ನ ನುಡಿಗೆ
ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.